ಸಂಚಿಕೆ ಶಾಂತಿ ರೋಹಿಣಿಗೆ ನೋಡೆ ಇನ್ಮೇಲೆ ನಿನಗೂ ನಮ್ಮನೆಗೂ ಯಾವ ಸಂಬಂಧನೂ ಇಲ್ಲ, ನನ್ನ ಮಗನ ಜೊತೆ ಬಾಳೋ ಹಾಗಿಲ್ಲ, ನೀನು ಇಲ್ಲಿಂದ ಹೊರಡು ಅಂತ ಜೋರು ಮಾಡ್ತಾಳೆ. ಆಗ ರೋಹಿಣಿ ಕೈ ಮುಗಿತಾ, ಅತ್ತೆ ಹಾಗೆಲ್ಲ ಮಾತಾಡಬೇಡಿ ಅತ್ತೆ, ನಾನು ಈ ಬದುಕು ಕಟ್ಕೊಂಡಿರೋದೇ ನಿಮ್ಮೆಲ್ಲರ ಜೊತೆ ಬಾಳ್ಬೇಕು ಬದುಕಬೇಕು ಅಂತ ಹೇಳಿ. ನನಗೆ ಮನೋಜನ್ನ ಬಿಟ್ಟು ಬದುಕೋಕ್ಕಾಗಲ್ಲ ಅತ್ತೆ, ದಯವಿಟ್ಟು ಈ ರೀತಿ ನಿರ್ಧಾರ ಮಾಡಬೇಡಿ ಅಂತ ಹೇಳಿ ಕೈ ಮುಗಿದು ಗೋಗರಿತಾ ಇರ್ತಾಳೆ. ಆಗ ರಂಗನಾಥ್ ಅವರು ಸಹ ನೋಡಿ ಆ ಮಗು ಯಾಕೆ ಈ ರೀತಿ ಮಾಡ್ತು ಅಂತ ಹೇಳಿ ನಿಧಾನವಾಗಿ ಕೇಳೋಣ, ಇರು ಒಂದು ನಿಮಿಷ ತಾಳ್ಮೆ ತಗೋ ಅಂತ ಹೇಳ್ತಿರ್ತಾರೆ ಶಾಂತಿಗೆ. ಆದರೆ ಶಾಂತಿ ನೋಡಿ, ನಾವು ಯಾರು ಏನೇ ಹೇಳಿದ್ರು ಯಾರ ಮಾತನ್ನು ಕೇಳಲ್ಲ. ಲೇ ಗುಂಗ್ರಿ, ಏನಾದರೂ ನೆಪ ಮಾಡಿಕೊಂಡು ನೀನು ನನ್ನ ಮನೆಗೆ ಕಾಲಿಡ್ಬೇಕಲ್ಲ, ಕಾಲು ಮುರಿದು ಕೂರಿಸ್ಬಿಡ್ತೀನಿ, ಹೊರಡೆ ಇಲ್ಲಿಂದ ಅಂತ ಹೇಳಿ ಮತ್ತೆ ಜೋರು ಮಾಡ್ತಾಳೆ. ಆಗ ರೋಹಿಣಿ, ಅತ್ತೆ ಹೊರಡಿ ಅಂದರೆ ಎಲ್ಲಂತ ಹೊರಡ್ಲಿ ಅತ್ತೆ, ನನಗಂತ ಯಾರೂ ಇಲ್ಲ ಅಂತ ಕಣ್ಣೀರಿಡ್ತಾ ಇರ್ತಾಳೆ. ಹೋಗಿ ಬೀದಿ ಅಲ್ಲಿ ಭಿಕ್ಷೆ ಬೇಡು, ಹಳಸಿದ್ದನ್ನ ತಿನ್ನು, ಇಷ್ಟು ದಿವಸ ನಿನಗೆ ಮೃಷ್ಟನ್ನ ಕೊಟ್ಟನಲ್ಲ ಅದಕ್ಕೆ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ, ನಡಿಯೇ ಇಲ್ಲಿಂದ ಅಂತ ಜೋರು ಮಾಡ್ತಾಳೆ. ಆಗ ರೋಹಿಣಿ ಅಳ್ತಾ, ಮನೋಜ್ ನೀವಾದರೂ ಹೇಳಿ ಮನೋಜ್ ಅಂತ ಹೇಳಿ ಮನೋಜ್ನ ಹತ್ರ ಬಂದು ಬೇಡ್ಕೋತಾ ಇರ್ತಾಳೆ. ನನಗೆ ನಿಮ್ಮನ್ನು ಬಿಟ್ಟು ಬದುಕೋಕ್ಕಾಗಲ್ಲ, ನೀವಾದರೂ ಅತ್ತೆಗೆ ಹೇಳಿ ಅಂತ ಕೇಳ್ಕೊತಾಳೆ. ಆದರೆ ಮನೋಜ್ ಏನೂ ಮಾತಾಡ್ತಾನೆ ಇರಲ್ಲ. ಆಗ ಅಲ್ಲಿಗೆ ಬಂದ ಶಾಂತಿ ರೋಹಿಣಿ ಕೈ ಬಿಡಿಸಿ ಜೋರಾಗಿ ರೋಹಿಣಿನ ಕೆಳಗಡೆ ತಾಳ್ತಾಳೆ. ಆಗ ಮೀನಾ, ಅತ್ತೆ ಬೇಡ ಅತ್ತೆ ಪ್ಲೀಸ್ ಅಂತ ಕೇಳ್ಕೊತಾಳೆ. ನೋಡೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದರೆ ಅವಳಿಗಾಗಬೇಕಾದ ಶಾಸ್ತಿ ನಿನಗಾಗಬೇಕಾಗತ್ತೆ ಅಂತ ಹೇಳಿ ಮೀನಾಗೆ ಜೋರು ಮಾಡ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನೋಡಿ ಶಾಂತಿ ತಪ್ಪಾಗಿದೆ ನಿಜ, ಯಾವ ಕಾರಣಕ್ಕೆ ಅವಳು ಸುಳ್ಳು ಹೇಳಿದ್ಲು ಅನ್ನೋ ವಿಷಯನ ಮನೇಲಿ ಕುಂತು ನಿಧಾನವಾಗಿ ಮಾತಾಡೋಣ, ನಡಿಯಮ್ಮ ನೀನು ಮನೆಗೆ ನಡಿ ಅಂತ ರೋಹಿಣಿಗೆ ಹೇಳ್ತಾರೆ. ಆಗ ರೋಹಿಣಿ ಸರಿ ಮಾವ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ಆಗ ಶಾಂತಿ, ಅತ್ತೆ ಮಾವ ಅನ್ಕೊಂಡು ಮನೆಗೆ ಬರ್ತಾ ಇದೀಯಾ, ಆ ಮನೆಗೇನಾದರೂ ಹೆಜ್ಜೆ ಇಟ್ಟರೆ ಇದೆಯಲ್ಲ ನಿನಗೆ ನಿನ್ನ ಜೀವನೇ ತೆಗೆದುಬಿಡ್ತೀನಿ ಅಂತ ಹೇಳಿ ಜೋರು ಮಾಡ್ತಾಳೆ. ನೋಡೆ ಗುಂಗ್ರಿ, ಇನ್ನು ಮುಂದೆ ನೀನು ನನ್ನ ಮಗನ ಜೀವನದಲ್ಲಿ ಇರೋ ಹಾಗಿಲ್ಲ, ಹೊರಡು ಇಲ್ಲಿಂದ ಅಂತ ರೋಹಿಣಿಗೆ ಜೋರು ಮಾಡಿದಾಗ, ಇಲ್ಲ ಅತ್ತೆ ನಾನೆಲ್ಲೂ ಹೊರಡಲ್ಲ, ಅದು ನನ್ನ ಗಂಡನ ಮನೆ, ನನ್ನ ಅತ್ತೆ ಮನೆ, ನನ್ನ ಮನೆ, ನನ್ನ ಮಾವನ ಮನೆ ಅಂತ ಹೇಳ್ತಿರ್ತಾಳೆ. ಆಗ ಶಾಂತಿ, ಹಾಗೇನಾದರೂ ಅಂದ್ಕೊಂಡು ನೀನೇನಾದರೂ ಒಂದು ಹೆಜ್ಜೆ ಮನೆ ಒಳಗೆ ಇಡಬೇಕಲ್ಲ, ನಿನ್ನ ಕೈ ಕಾಲನ್ನ ಮುರಿದು ನಾಯಿ ನರಿಗೆ ಹಾಕಿಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಬೇಡ ಶಾಂತಿ ನೀನು ತಪ್ಪು ಮಾಡ್ತಾ ಇದೀಯಾ, ಅವಳು ಸುಳ್ಳು ಹೇಳಿದಾಳೆ ನಿಜ, ಯಾವ ಕಾರಣಕ್ಕೆ ಅಂತ ಹೇಳಿ ನಿಧಾನವಾಗಿ ಕೂರಿಸಿ ಯೋಚನೆ ಮಾಡೋಣ ವಿಚಾರಿಸೋಣ ಅಂತ ಹೇಳಿದಾಗ, ನೋಡಿ ನಾನು ತಪ್ಪು ಮಾಡ್ತೀನಿ ನಿಜ, ಅವತ್ತು ತಪ್ಪು ಮಾಡಿದೆ, ಇವತ್ತು ಅದೇ ತಪ್ಪು ಮಾಡ್ತಾ ಇದ್ದೀನಿ, ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಮಾತಾಡುವಾಗ ಯಾರು ನನ್ನನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಮನೋಜನ್ನ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಶಾಂತಿ. ಹಾಗೆ ರಂಗನಾಥ್ ಸೂರ್ಯ ಮೀನನು ಸಹ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರೋಹಿಣಿ ದೇವಿ ಮುಂದೆ ಬಂದು ತನ್ನ ಪರಿಸ್ಥಿತಿನ ನೆನೆಸ್ಕೊಂಡು ಕಣ್ಣೀರಿಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶಾಂತಿ ಮತ್ತೆ ಬರ್ತಾಳೆ. ಆಗ ರೋಹಿಣಿ ಶಾಂತಿ ಮುಖನೇ ನೋಡ್ತಾ ಇರ್ತಾಳೆ. ಆಗ ಕೋಪದಲ್ಲಿರೋ ಶಾಂತಿ ತನ್ನ ಕೊರಳಲ್ಲಿರೋ ಮಾಲೆನ ತೆಗೆದು ಬಿಸಾಕ್ತಾಳೆ ರೋಹಿಣಿ ಕೊರಳಿಗೆ. ಹಾಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಲ್ಪ ಹಿಂದೆ ಬಂದು ಅಲ್ಲೇ ಇರೋ ಅರಿಶಿನ ಕುಂಕುಮದ ತಟ್ಟೆನ ತಗೊಂಡು ರೋಹಿಣಿ ತಲೆ ಮೇಲೆ ಸುರಿತಾಳೆ. ಕೋಪ ಮಾಡ್ಕೊಂಡು ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೋಹಿಣಿ ತನ್ನ ಪರಿಸ್ಥಿತಿನ ನೆನೆಸ್ಕೊಂಡು ದಿಕ್ ತೋಚದೆ ಅಳ್ತಾ ಕಂಗಾಲಾಗಿ ಅಲ್ಲೇ ಕೆಳಗಡೆ ಕುತ್ಕೋತಾಳೆ. ದೇವಸ್ಥಾನದಲ್ಲಿ ಆದ ಘಟನೆಯಿಂದ ಮನೆಯವರೆಲ್ಲರೂ ತುಂಬಾನೇ ಬೇಜಾರಾಗಿರ್ತಾರೆ. ಹಾಗೆ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಈ ಕಡೆ ಶಾಂತಿನೂ ಸಹ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ನೋಡೇ ಶಾಂತಿ, ಬೇರೆಯವ್ರು ಮಾಡಿದ ಮೋಸಕ್ಕೆ ಪರಿಹಾರ ಇರುತ್ತೆ, ಆದರೆ ಮನೆಯವರೇ ಮಾಡಿದ ಮೋಸಕ್ಕೆ ಪರಿಹಾರ ಇರಲ್ಲ ಕಡೆ. ಮನೆಯವ್ರಿಗೆ ಶತ್ರುಗಳಾದಾಗ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ಬುದ್ಧಿವಾದ ಹೇಳ್ತಿರ್ತಾರೆ. ಆಗ ಕೋಪದಲ್ಲಿರೋ ಶಾಂತಿ, ಯಾಕಾಗಲ್ಲ, ತೆಗೆದು ಕೆನ್ನೆಗೆ ಬಾರಿಸಿದ್ರೆ ಆ ನಂಗ್ಲಿನ ಅಂತ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ಮೀನಾ, ಮನೆಯವರಲ್ವಾ ಅತ್ತೆ, ಹಾಗೆ 4 ಜನದ ಮುಂದೆ ಹೀನಮಾನವಾಗಿ ಬೈದ್ರೆ ತಪ್ಪಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಆಗ ಶಾಂತಿ ಮೀನಾ ಹತ್ರ ಬಂದು, ಯಾರಾದ್ರೂ ಒಬ್ರು ಬಂದು ಹೇಳ್ಬೇಕಲ್ಲ, ಅವ್ರನ್ನ ಹಂಗೆ ಬೇವಿನ ಸೊಪ್ಪು ತಗೊಂಡು ಬಿಡಿಸ್ಬಿಡಲ್ವಾ ಗ್ರಹಚಾರನ ಅಂತ ಬೈತಾ ಇರ್ತಾಳೆ ಶಾಂತಿ. ಆಗ ಮೀನಾ, ಹಾಗಲ್ಲ ಅತ್ತೆ ಅದು ಅಂತ ಮತ್ತೆ ಏನೋ ಹೇಳಕ್ ಪ್ರಯತ್ನ ಪಡ್ತಾಳೆ. ಆಗ ಸೂರ್ಯ, ಸುಮ್ಮನಿರೆ, ಮೊದಲೇ ಉಲ್ಕೆ ಬೆಂಕಿನ ಉಗುಳ್ತಾ ಇದೆ, ನೀನು ನೋಡಿದ್ರೆ ಹೋಗಿ ಕ್ಯಾಚ್ ಹೊಡೋಕ್ಕೆ ಪ್ರಯತ್ನ ಪಡ್ತೀಯ, ಸುಮ್ಮನಿರು ಅಂತ ಹೇಳಿದಾಗ ಕೋಪದಲ್ಲಿರೋ ಶಾಂತಿ ಸೂರ್ಯನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ನೋಡಪ್ಪ ಎಲ್ಲರೂ ಸುಮ್ಮನಿದ್ರೆ ಈ ಮನೆ ಯಥಾಸ್ಥಿತಿಗೆ ಬರೋದು ಯಾವಾಗ, ನೋಡಪ್ಪ ಮನೋಜ, ಹೋಗಿ ಆ ಮಗು ಎಲ್ಲಿದೆಯೋ ಹೇಗಿದೆಯೋ ಗೊತ್ತಿಲ್ಲ, ಹೋಗಿ ವಿಚಾರಿಸು ಅಂತ ಹೇಳ್ತಾರೆ. ಆಗ ಕೋಪದಲ್ಲಿರೋ ಶಾಂತಿ ಮನೋಜನ ಹತ್ರ ಬಂದು, ನೀನೇನಾದರೂ ಫೋನ್ ಮಾಡಬೇಕಲ್ಲ, ಈ ಕೈ ಇದೆಯಲ್ಲ ಕೈ ಮುರಿದು ಬಿಡ್ತೀನಿ. ಹಾಗೆ ರಂಗನಾಥ್ ಅವ್ರನ್ನ ಹತ್ರನೂ ಬಂದು, ನೋಡಿ ಅವಳಿಗೂ ಈ ಮನೆಗೂ ಸಂಬಂಧ ಮುರಿದು ಕಾಡ್ದಾರಿ ಹಿಡ್ದಾಗಿದೆ,
ನೋಡಿ ಅವಳು ಈ ಮನೇಲಿ ಕಾಲಿಡಲ್ಲ ಅಷ್ಟೇ ಅಂತ ಹೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ಹಾಗಂದ್ರೆ ಆಗುತ್ತೇನೆ ಶಾಂತಿ, ನಮ್ಮ ಮಕ್ಕಳು ಏನೇ ತಪ್ಪು ಮಾಡಲಿ ಒಪ್ಪು ಮಾಡಲಿ ಅದನ್ನು ಸರಿಪಡಿಸಿ ಅವ್ರನ್ನ ನಮ್ಮ ಜೊತೆಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ನೋಡಿ ನನ್ನ ಮಗ ಸರಿಯಾಗೇ ಇದ್ದಾನೆ, ನನ್ನ ಮಗನ ಜೀವನಕ್ಕೆ ಬಂದು ಅವನ್ನ ಹಾಳ್ದಾರಿಗೆ ತಳ್ಳೋಕೆ ನೋಡ್ತಾ ಇದ್ದಾಳಲ್ಲ, ಅವಳನ್ನ ದೂರ ಮಾಡಿದ್ದೀನಿ ನೀನು ಅಂತ ಬೈತಾ ಇರ್ತಾಳೆ. ಅವಳಿಗೆ ದೇವಸ್ಥಾನದಲ್ಲೇ ಒಂದು ಗತಿ ಕಾಣಿಸ್ಬಿಟ್ಟಿದ್ದೆ, ಆದರೆ ಎಲ್ಲ ಆಗಿದ್ದು ಈ ಹೂ ಮಾರೋಳಿಂದನೇ ಅಂತ ಹೇಳಿ ಮೀನಾಗೆ ಕೈ ಮಾಡಿ ಬೈತಾ ಇರ್ತಾಳೆ ಶಾಂತಿ. ಆಗ ಮೀನಾ ಅತ್ತೆ ನಾನೇನು ಮಾಡಿದೆ ಅತ್ತೆ ಅಂತ ಕೇಳ್ತಾಳೆ. ಅಲ್ಲ ಕಣೆ, ಎಲ್ಲ ಆಗಿದ್ದು ನಿನ್ನಿಂದನೇ, ಮಧ್ಯವರ್ತಿಯ ಇಲ್ಲ ಅಂದರೆ ಈ ಮನೆ ನಡೆಯೋದೇ ಇಲ್ಲ, ನಾನು ಅವ್ಗೆ ಹೊಡಿತಾ ಇರುವಾಗ ಬೈತಿರುವಾಗ ನಿನಗೇನು ಸಂಕಟ ಆಗ್ತಿತ್ತಾ ಅಂತ ಕೇಳ್ತಾಳೆ. ಆಗ ಸೂರ್ಯ ನೋಡ್ಸಕ್ರೆ ಮಧ್ಯವರ್ತಿನೂ ಚಕ್ರವರ್ತಿನೂ ಅಲ್ಲ, ಇವಳು ಈ ಮನೆಯವಳೆ, ಸ್ವಲ್ಪ ಸಮಾಧಾನವಾಗಿ ಅಂದ್ಲು, ಅದನ್ನ ತಪ್ಪ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಶಾಂತಿ ತಪ್ಪೆ, ನಾನು ಮಾತಾಡುವಾಗ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ, ಯಾರು ಮಧ್ಯೆ ಮಾತಾಡೋ ಹಾಗಿಲ್ಲ. ಏ ಮೀನಾ ಹೇಳ್ತಾ ಇದ್ದೀನಿ ಕೇಳು, ಮುಂದೆ ಯಾವತ್ತಾದರೂ ನಾನು ಮಾತಾಡುವಾಗಲೇ ಆಗಲಿ ಬೈಯುವಾಗಲೇ ಆಗಲಿ ಹೊಡೆಯೋಗಾಗಲಿ ನನ್ನ ಬಾಯಿನ ಕೈನ ತಡೆಯೋದೇನಾದರೂ ನೀನು ಮಾಡಿದೆ ಅಂದರೆ ನಿನಗೆ ಯಾವತ್ತು ಯಾವ ಮಾತ್ರೆ ತೊಗೊಂಡ್ರು ಜ್ವರ ಇಳಿಬಾರ್ದು, ಆ ರೀತಿ ಜ್ವರ ಇಳಿಸ್ಬಿಡ್ತೀನಿ ಅಂತ ಮೀನಾಗೆ ವಾರ್ನ್ ಮಾಡ್ತಿರ್ತಾಳೆ ಶಾಂತಿ. ಆಗ ಸೂರ್ಯ ಸಮಾಧಾನ ಸಕ್ರೆ ಸಮಾಧಾನ, ಎಲ್ಲೋ ಇರೋ ವಿಷಯನ ಇನ್ಯಾರ ಮೇಲೋ ತಿರುಗಿಸ್ಬೇಡ, ಮುಂದುವರ್ಸ್ಕೊ ನಿನ್ನ ಡಿಂಗ್ರಿ ಗುಂಗ್ರಿ ವಿಷಯನ ಅಂತ ಹೇಳಿದಾಗ ಮುಂದುವರ್ಸೋಕ್ಕೆ ಯಾವ ವಿಷಯನೂ ಇಲ್ಲ, ಮುಗೀತು ಎಲ್ಲ ಮುಗಿದೋಯ್ತು ಅಂತ ಹೇಳಿ ಮನೋಜನ ಹತ್ರ ಬಂದು, ಮನೋಜ ನಡೆಯೋ ರೂಮ್ಗೆ ಹೋಗಿ ಫೋನೋ ಮೆಸೇಜೋ ಮಾಡೋದಾಗಲಿ ನನಗೇನಾದರೂ ಕಾಣಿಸ್ಬೇಕಲ್ಲ, ಆಮೇಲೆ ಇದೆ ನಿನಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿದಾಗ ಮನೋಜನು ಸಹ ಅಲ್ಲಿಂದ ಹೋಗ್ತಾನೆ. ಆಗ ರಂಗನಾಥ್ ಅವರು ಬೇಡ ಶಾಂತಿ, ನೀನು ತಪ್ಪು ಮಾಡ್ತಾ ಇದೀಯಾ, ಅವತ್ತು ತಪ್ಪು ಮಾಡಿದೆ ಇವತ್ತು ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳ್ತಿರ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು, ನೋಡಿ ಅವತ್ತು ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನ ನಾನು ಇವತ್ತು ಸರಿ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಅವಳ ವಿಷಯನ ಈ ಮನೇಲಿ ಯಾರು ಮಾತಾಡೋ ಹಾಗಿಲ್ಲ ಅಷ್ಟೇ ಅಂತ ಹೇಳ್ತಾ ಶಾಂತಿನೂ ಸಹ ರೂಮಿಗೆ ಹೋಗ್ತಾಳೆ. ಈ ಕಡೆ ಪೂಜಾ ಮಲ್ಕೊಂಡಿರ್ತಾಳೆ. ಸಡನ್ ಆಗಿ ಬೆಲ್ ಸೌಂಡ್ ಆಗುತ್ತೆ. ಆಗ ಪೂಜಾ ಇಷ್ಟೊತ್ತಲ್ಲಿ ಯಾರಪ್ಪ ಅಂತ ಗುಣುಕ್ತಾ ಬಂದು ಬಾಗಿಲು ತೆಗಿತಾಳೆ. ಆಗ ರೋಹಿಣಿ ಮೈ ತುಂಬ ಎಲ್ಲ ಅರ್ಶಿನ ಕುಂಕುಮನ ಬಳ್ಕೊಂಡು ಬಂದು ನಿಲ್ತಾಳೆ. ಒಂದು ಕ್ಷಣ ಪೂಜಾಗೆ ಗಾಬರಿ ಆಗುತ್ತೆ. ಆಗ ರೋಹಿಣಿ ಒಳಗಡೆ ಬಂದು ತನ್ನ ಬ್ಯಾಗ್ನ ಬಿಸಾಕಿ ಅಳ್ತಾ ಮಂಚದ ಮೇಲೆ ಕುತ್ಕೋತಾಳೆ. ಆಗ ಪೂಜಾ, ಏನೇ ಇದು ನಿನ್ನ ಅವಸ್ಥೆ ಹೇಳೆ. ಅಲ್ಲ ಕಣೆ, ಹೆಣ್ಮಕ್ಳು ಅರ್ಶಿನ ಕುಂಕುಮನ ಹಚ್ಕೊಂಬರ್ತಾರೆ ಕೇಳಿದ್ದೀನಿ, ನೀನೇನೇ ಎರ್ಚ್ಕೊಂಬಂದಿದೀಯಾ, ಯಾಕೆ ಏನಾಯ್ತು, ಸ್ವಲ್ಪ ನೀರು ಕೊಡ್ಲಾ ಹೇಳೆ ಅಂತ ಕೇಳ್ತಿರ್ತಾಳೆ. ಒಂದು ತೊಟ್ಟು ವಿಷ ಕೊಡೆ ಅಂತ ಹೇಳಿ ರೋಹಿಣಿ ತನ್ನ ಅವಸ್ಥೆನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಪೂಜಾ, ಅಲ್ಲ ಕಣೆ ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆಲ್ಲ ಅಂತ ಹೇಳಿದಾಗ, ಹೌದು ಕಣೆ, ಆ ದೇವಸ್ಥಾನದಿಂದನೇ ಎಲ್ಲ ಸಮಸ್ಯೆ ಶುರುವಾಗಿದ್ದು ಅಂತ ಹೇಳ್ತಾ, ನಾನು ಮಲೇಷಿಯಾ ಹುಡುಗಿ ಅಲ್ಲ ಅನ್ನೋ ಸತ್ಯ ಮನೆಯವರೆಲ್ರಿಗೂ ಗೊತ್ತಾಯ್ತು ಅಂತ ಹೇಳ್ತಾಳೆ. ಆ ವಿಷಯ ಕೇಳಿ ಪೂಜಾಗೆ ಶಾಕ್ ಆಗುತ್ತೆ. ಇದೆಲ್ಲ ಹೇಗೆ ಆಯಿತು ಅಂತ ಕೇಳಿದಾಗ, ಇದರಲ್ಲ ಸೂರ್ಯ ಮೀನಾ ಆ ಮೇಕೆ ಮಂಜಣ್ಣನ ಎಲ್ಲರ ಎದುರು ಕರ್ಕೊಂಬಂದು ಕೂರಿಸಿದ್ರು. ಅಲ್ಲ ಕಣೆ, ಆ ಮೇಕೆ ಮಂಜಣ್ಣ ಇವ್ರಿಗೆಲ್ಲೇ ಸಿಕ್ತ ಅಂತ ಪೂಜಾ ಪ್ರಶ್ನೆ ಮಾಡ್ತಾಳೆ. ಆಗ ರೋಹಿಣಿ, ಇವತ್ತು ಕೇಶವ್ ಅಂಕಲ್ ಮಗಳ ಮದ್ವೆ ಇತ್ತು ಅಂತ ಹೇಳಿದ್ನಲ್ಲ, ಆ ಹುಡುಗಿನ ಮದ್ವೆ ಆದ್ನಲ್ಲ ಅವ್ರ ಮಾವ ಕಣೆ ಈ ಮೇಕೆ ಮಂಜ ಅಂತ ಹೇಳಿದಾಗ, ಆಗ ಪೂಜಾ, ಇರು ಒಂದು ನಿಮಿಷ ಅಂತ ಹೇಳಿ ಒಂದು ಇನ್ವಿಟೇಷನ್ ಕಾರ್ಡ್ನ ತಂದು ಇದಾ ನೋಡು ಅಂತ ಹೇಳಿ ರೋಹಿಣಿ ಕೈಗೆ ಕೊಡ್ತಾಳೆ. ಆಗ ರೋಹಿಣಿ, ಹೌದು ಕಣೆ, ಇದೆಲ್ಲೇ ಸಿಕ್ತು ನಿನಗೆ ಅಂತ ಕೇಳ್ತಾಳೆ. ಅದೇ ಕಣೆ, ಮೇಕೆ ಮಂಜ ಈ ಇನ್ವಿಟೇಷನ್ ಕೊಟ್ಟು ನೀನು ರೋಹಿಣಿ ಇಬ್ಬರು ಮದ್ವೆಗೆ ಬರಬೇಕು ಅಂತ ಹೇಳಿದಾಗ ಕೋಪದಲ್ಲಿರೋ ರೋಹಿಣಿ ಪೂಜಾ ಕುತ್ತಿಗೆಗೆ ಹಿಸುತ್ತಾ, ಅಲ್ಲ ಕಣೆ, ಇದನ್ನ ಮೊದಲೇ ನನಗೆ ಹೇಳಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ಪೂಜಾಗೆ ಬೈತಾ ಇರ್ತಾಳೆ. ಆಗ ಪೂಜಾ ಸಾರಿ ಕೇಳ್ತಾ, ಬಿಡೆ ನನ್ನ, ನಾವಿಬ್ರು ಆ ಮೇಕೆ ಮಂಜ ಇರೋ ಜಾಗದಲ್ಲಿ ಹೋಗಲ್ವಲ್ಲ, ಅದಕ್ಕೆ ನಿನ್ಗೆ ಯಾಕೆ ಹೇಳಿದ್ರಾಯ್ತು ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಅದ್ರ ಪರಿಣಾಮ ಏನಾಯ್ತು ಅಂತ ಗೊತ್ತೇನೆ ನಿನಗೆ, ಅಷ್ಟು ಜನರ ಮುಂದೆ ದೇವಸ್ಥಾನದಲ್ಲಿ ಹೆಣ್ಮಗಳು ಅಂತಲೂ ನೋಡಿದೆ, ನಮ್ಮತ್ತೆ ನನ್ನ ಮೇಲೆ ಹೇಗೆ ನಡ್ಕೊಂಡ್ರು ಅಂತ ಗೊತ್ತೇನೆ ನಿನಗೆ ಅಂತ ದೇವಸ್ಥಾನದಲ್ಲಿ ನಡೆದ ವಿಷಯನೆಲ್ಲಾನು ಪೂಜಾ ಮುಂದೆ ಹೇಳ್ತಾಳೆ ರೋಹಿಣಿ. ಆಗ ಪೂಜಾ, ಅದೇಗೆ ಸೊಸೆ ಮೇಲೆ ಕೈ ಮಾಡ್ತಾರೆ, ಬರೀ ಮಲೇಷಿಯಾ ವಿಷಯ ಗೊತ್ತಾಯ್ತಾ ಅಥವಾ ಬೇರೆ ಇನ್ನೇನಾದರೂ ಅಂತ ಕೇಳಿದಾಗ, ಇಲ್ಲ ಕಣೆ, ಬರೀ ಮಲೇಷಿಯಾ ವಿಷಯ ಅಷ್ಟೇ, ಅದನ್ನೇ ಕೇಳಿದ್ಕೆ ಅವರು ನಮ್ಮತ್ತೆ ಹೇಗೆ ಆಡ್ಬಿಟ್ರು ಗೊತ್ತಾ, ಒಳ್ಳೆ ಮಹಿಷಾಸುರ ಮರ್ದಿನಿ ಥರ ಆಡ್ಬಿಟ್ರು, ಇನ್ನು ಕೃಷ್ ವಿಷಯ ಏನಾದರೂ ಗೊತ್ತಾಯ್ತು ಅಂದರೆ ಮುಗ್ದೇ ಹೋಯ್ತು ಕಣೆ, ನನ್ನ ಸಾಯಿಸೇ ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಹಾಗಿದ್ರೆ ಮುಂದೇನೇ ಮಾಡೋದು ಗೊತ್ತಿಲ್ಲ ಕಣೆ, ಮನೆಗೆ ಬರಬೇಡ, ಮನೋಜನ ಹತ್ರ ಸೇರಬೇಡ ಅಂತ ಆರ್ಡರ್ ಮಾಡಿಬಿಟ್ಟಿದ್ದಾರೆ ನನ್ನ ಅತ್ತೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಪೂಜಾ, ಮುಂದೇನೆ ಗತಿ ಹಾಗಿದ್ರೆ ಇನ್ನು ಮುಂದೆ ನೀನು ಹಳೆ ಜೀವನನೇ ಪ್ರಾರಂಭ ಮಾಡ್ತೀಯಾ, ಇನ್ಮೇಲೆ ನೀನು ಇಲ್ಲೇನಾ ಅಂತ ಪ್ರಶ್ನೆ ಮಾಡ್ತಾಳೆ. ಇಲ್ಲ ಕಣೆ, ಈ ಸಾಧ್ಯನೇ ಇಲ್ಲ, ನಾನು ನನ್ನ ಗಂಡನ ಜೊತೆ ಬದುಕ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ಆಗ ಪೂಜಾ, ಅಲ್ಲ ಕಣೆ, ಮನೆ ಬಿಟ್ಟು ಕಳಿಸಿದ್ದಾರೆ ಅಂತ ಹೇಳ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ನೋಡಿ, ನಾನು ಮನೆ ಬಿಟ್ಟು ಬಂದಿರ್ಬೋದು, ಆದರೆ ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡೋಕ್ಕಾಗುತ್ತೇನೆ,
ಅದು ನಾನು ಕಟ್ಕೊಂಡ ಜೀವನ, ಆಸೆ ಪಟ್ಟು ಕಟ್ಕೊಂಡ್ ಬದುಕು, ಮಂಡತನದಿಂದ ಕಟ್ಕೊಂಡ್ ಜೀವನನ ಇನ್ನೊಬ್ರು ಹುಂಬತನದಿಂದ ಹಾಳು ಮಾಡೋಕ್ಕಾಗಲ್ಲ ಕಣೆ. ನೋಡೆ, ಮನೋಜು ವಿದ್ಯಾವಂತನು ಬುದ್ಧಿವಂತನು ಅಂತ ಹೇಳಿ ನಾನು ಅವನ್ನ ಮದುವೆ ಆಗಲಿಲ್ಲ ಕಣೆ. ನನ್ನ ಬದುಕು ಎಲ್ಲಿ ನಾನು ಅನ್ಕೊಂಡಂಗೆ ರೂಪಿಸೋಕ್ಕಾಗುತ್ತೋ ಅಂತ ಹೇಳಿ ನಾನು ಅವನ್ನ ಮದುವೆ ಆದೆ ಅಂತ ಹುಡುಗ ಮನೋಜ. ಮನೋಜು ಪೆದ್ದನೋ ಪೆಕ್ರಾನೋ ಎಲ್ಲರ ಜೊತೆ ಚೀತು ಅನಿಸ್ಕೊಂತಾನೋ ಅದೆಲ್ಲ ನನ್ಗೆ ಗೊತ್ತಿಲ್ಲ. ಆದರೆ ಅವನು ನನ್ನ ಗೆಲ್ಸೋದ್ರ ಜೊತೆಗೆ ನಾನು ನನ್ನ ಗೆಲುವನ್ನ ಕಂಡ್ಕೋತಾ ಹೋದೆ. ಯಾವ ಕೆಲಸನ ಅವ್ರು ಮಾಡೋಕ್ಕಾಗಲ್ವೋ ಅವ್ರ ಮುಖಾಂತರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಕಣೆ. ಇವಾಗ ಅದು ನನ್ನ ಮನೆ, ನನ್ನ ಗಂಡನ ಮನೆ, ಅಲ್ಲಿರೋರೆಲ್ಲರೂ ನನ್ನವರು. ಬಿಟ್ಟು ಹೋಗೋ ಅಂತ ಕ್ಷಣ ಬಿಟ್ಟು ಹೋಗೋಕ್ಕಾಗಲ್ಲ ಕಣೆ. 1000 ಕನಸುಗಳನ್ನ ಕಂಡು ನನ್ನ ದಿಂಬ್ ಕೆಳಗಡೆ ಬಚ್ಚಿಟ್ಟು ಬಂದಿದ್ದೀನಿ. ಯಾವ ಕ್ಷಣದಲ್ಲಿ ಅವ್ನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ನೋ ಆ ಕ್ಷಣದಿಂದ ಕೋಟಿ ಕನಸನ್ನ ಕಟ್ಕೊಂಡು ಬಾಳ್ತಾ ಇದ್ದೀನಿ. ಆಗ ಪೂಜಾ, ಅಲ್ಲ ಕಣೆ, ಏನೇನೋ ಮಾತಾಡ್ತಾ ಇದೆಯಲ್ಲ ಕಣೆ, ಭಯ ಆಗ್ತಾ ಇದೆ, ಮತ್ತೆ ಏನಾದರೂ ಅವ್ರು ನಿನಗೆ ಬಾರಿಸ್ಬಿಟ್ರೆ ಏನೇ ಮಾಡೋದು ಅಂತ ಕೇಳ್ತಾಳೆ. ಆಗ ರೋಹಿಣಿ, ನಿನಗೆ ಹ್ಯೂಮನ್ ಸೈಕಾಲಜಿ ಗೊತ್ತೇನೆ? ಹೊಡಿತೀನಿ ಅಂದಾಗ ಭಯ ಆಗುತ್ತೆ, ಆದರೆ ಒಂದ್ಸರಿ ಹೊಡ್ತಾ ತಿಂದ್ಮೇಲೆ ಭಯನೇ ಇರಲ್ಲ. 2 ಸಲ ಒದೆ ತಿಂದಿದ್ದೀನಿ ಅವಳಿಂದ, 3ನೇ ಸಲದ್ದು ನನ್ನ ಟರ್ನು ಅಂತ ಹೇಳ್ತಾಳೆ ರೋಹಿಣಿ. ಆ ಮಾತು ಕೇಳಿ ಪೂಜಾಗೆ ಶಾಕ್ ಆಗಿ, ಅಲ್ಲ ಕಣೆ, ಅತ್ತೆನೇ ಹೊಡಿತೀಯಾ ಅಂತ ಕೇಳ್ತಾಳೆ. ಆಗ ರೋಹಿಣಿ, ದೈಹಿಕವಾಗಿ ಅಲ್ಲ ಕಣೆ, ಮಾನಸಿಕವಾಗಿ ಹೊಡಿತೀನಿ. ನಾನು ಹೊಡೆಯೋ ಏಟು ಅವಳಿಗೆ ತಡ್ಕೊಳಕ್ಕಾಗಲ್ಲ. ಇವತ್ತು ನಾನು ತಿಂದಿರೋ ಏಟು, ನಾನು ಅನುಭವಿಸಿರೋ ನೋವು ಅವಳು ಜೀವನ ಪರ್ಯಂತ ಅನುಭವಿಸ್ಬೇಕು. ಫ್ರೆಶಪ್ ಆಗಿ ಬರ್ತೀನಿ, ಕಾಫಿ ಮಾಡಿಕೊಡು ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ನ ಬಿಸಾಕಿ ರೋಹಿಣಿ ಅಲ್ಲಿಂದ ಹೊಡ್ತಾಳೆ. ಈ ಕಡೆ ಸೂರ್ಯ ಮೀನಂಗೆ, ಇವಾಗಲಾದರೂ ನನ್ನ ಮಾತನ್ನ ನಂಬ್ತೇನೆ, ನಾನೇನೇ ಹೇಳಿದ್ರು ಅದರಲ್ಲಿ ಸುಳ್ಳಿರಲ್ಲ, ಒಪ್ಕೋತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಮೀನಾ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ, ಅದೇ ಕಣೆ, ಆ ದಿನಕ್ಕೆ ಸ್ವಾಮಿ ಮೂರ್ತಿ ಸಡನ್ ಆಗಿ ಪ್ರತ್ಯಕ್ಷ ಆದ್ನಲ್ಲ, ಈ ಮಾವನ ಜನ್ಮಕ್ಕೆ ಕಾರಣವಾದ 1 ನಾಲ್ಗೆ ಡಬಲ್ ಗೇಮ್ ರೋಹಿಣಿ ಅವಳ ಬಗ್ಗೆ ಅಂತ ಹೇಳ್ತಿರ್ತಾರೆ. ಅಲ್ಲರಿ, ಅವರು ಯಾವ ಕಾರಣಕ್ಕೆ ಈ ರೀತಿಯಾಗಿ ಸುಳ್ಳು ಹೇಳಿದ್ರು ಅನ್ನೋ ವಿಷಯನೇ ಗೊತ್ತಾಗ್ಲಿಲ್ವಲ್ಲ ಅಂತ ಮೀನಾ ಹೇಳಿದಾಗ, ಅದನ್ನ ತಿಳ್ಕೊಳಕ್ಕೆ ನಮ್ಮ ಮನೇಲಿದ್ದಾಳ ಸಕ್ಕರೆ ಅವ್ರು ಬಿಡಲೇ ಇಲ್ಲ ಅಂತ ಸೂರ್ಯ ಬೈತಿರ್ತಾನೆ. ಮೀನಾ, ಇದೆಲ್ಲ ಇಲ್ಲಿಗೆ ಮುಗಿದ್ರೆ ಸಾಕು ಅಂತ ಹೇಳಿದಾಗ, ಅದೇಗೆ ಮುಗಿಯುತ್ತೆ, ನಮ್ಮ ಸಕ್ಕರೆ ಅಂದ್ರೆ ಏನ್ ಮಾಡಿದೆ, IT ರೇಡ್ಕಿನ ಫಾಸ್ಟ್ ಎಲ್ಲ ಕೆದಕಿ ಬಿಸಾಕ್ತಾರೆ, ನೋಡ್ತಾ ಇರು. ಈ ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆ ಬಗದಾಗೆ ಬಗದ್ ಬಿಡ್ತಾರೆ, ಬಗಿಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ, ನಾನ್ ಬಗಿತೀನಿ ಅಂತ ಮಾತಾಡ್ಕೊಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಮನೋಜ ಅಲ್ಲಿಗೆ ಬರ್ತಾನೆ. ಆದ ಘಟನೆಯಿಂದ ತುಂಬಾ ಬೇಜಾರಾದಂತ ಮನೋಜ ನೀರು ಕುಡಿದು ಅಲ್ಲಿಂದ ಹೊರಡ್ತಾನೆ. ಹಾಗೆ ಮತ್ತೆ ಬಂದು ಮತ್ತೆ ನೀರು ಕುಡಿತಾ ಇರ್ತಾನೆ. ಇದೇ ರೀತಿ ಪದೇ ಮಾಡ್ತಾ ಇರ್ತಾನೆ. ಆಗ ಸೂರ್ಯ ಮೀನಾ, ಇವನ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸೂರ್ಯ, ಯಾಕೆ ಇವನು ಈ ರೀತಿ ಆಡ್ತಿದ್ದಾನೆ ಅಂತ ಕೇಳಿದಾಗ, ಅದೇ ರೀ, ಅವ್ರ ಹೆಂಡತಿ ಮಾಡಿದ ಮೋಸನ ಅವ್ರ ಕಡೆಯಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಯಾಕಪ್ಪ ಮನೋಜ, ನಿದ್ದೆ ಬರ್ತಿಲ್ವಾ ನಿನ್ಗೆ ಅಂತ ಕೇಳಿದಾಗ, ಅದೇಗಪ್ಪ ಬರುತ್ತೆ, 3 ದಿವಸಕ್ಕಾಗೋಷ್ಟು ನೀರು ಕುಡ್ದಿದ್ದಾನೆ, ಅವನು ಹೇಗೆ ನಿದ್ದೆ ಮಾಡ್ತಾನೆ ಅಂತ ಹೇಳಿ ಕೀಟ್ಲೆ ಮಾಡ್ತಿರ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು ಮನೋಜನ ಹತ್ರ ಬಂದು, ತಪ್ಪಾಗಿರ್ಬೋದು ನಿಜ, ವಿವಾದಗಳು ವಿಷಾದಗಳು ಯಾವ ಮನೇಲಿರಲ್ಲ ಹೇಳು, ಆದ್ರೆ ನಿನ್ನನ್ನೇ ನಂಬ್ಕೊಂಡಂತ ಬಂದ ಹೆಂಡ್ತಿನ ಆ ರೀತಿ ನಡು ನೀರಿನಲ್ಲಿ ಕೈ ಬಿಡೋದು ತಪ್ಪಪ್ಪ, ಅವಳು ಎಲ್ಲಿದ್ದಾಳಂತ ಹೇಳಿ ವಿಚಾರಿಸು ಅಂತ ಹೇಳ್ತಾರೆ. ಆಗ ಸೂರ್ಯನೂ ಸಹ, ನಡೆದೋಗ್ಲಿ ವಿಚಾರಣೆಗಳು, ಕರಿಯೋ ಪೆಂಗೆ ಆಗಿದ್ದಾಗ್ಲಿ, ಮುಂದೆ ನೋಡೋಣ ಅಂತ ಹೇಳ್ತಾನೆ. ಆಗ ಮನೋಜ ಕೋಪದಿಂದ, ನಾನು ಕರೆಯಲ್ಲ, ಅವಳು ನಿನ್ನ ಹೆಂಡತಿ ಕಣಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೆಂಡತಿ ಆಗ್ಬಿಟ್ರೆ ಈ ರೀತಿ ಎಲ್ಲ ಮೋಸ ಮಾಡ್ಬೋದಾ, ನಾನಂತರೂ ಅವಳನ್ನ ಕರೆಯಲ್ಲ ಅಂತ ಹೇಳ್ತಾನೆ ಮನೋಜ. ಹಾಗೆ ನೋಡಪ್ಪ, ನಾನಂತರೂ ಅವಳನ್ನ ಕರೆಯಲ್ಲ ಅಂತ ಹೇಳಿ ಹಠ ಮಾಡ್ತಾ ಇರ್ತಾನೆ ಮನೋಜ. ಆಗ ರಂಗನಾಥ್ ಅವರು ಮನೋಜನ್ಗೆ ಸಮಾಧಾನ ಮಾಡ್ತಾ, ನೋಡಪ್ಪ ಹಾಗಲ್ಲ, ಹೆಣ್ಣು ಹೊರಗಿನ ಪ್ರಪಂಚಕ್ಕೆ ಎಷ್ಟೇ ಸ್ವಾವಲಂಬಿ ಆದ್ರೂ ಅವಳಿಗೆ ಒಂದು ಗಂಡಿನ ಆಸರೆ ಬೇಕೇ ಬೇಕು. ನಿನ್ನ ಹೆಂಡತಿ ಕಣೋ ಅವಳು, ನಿನ್ನೆ ನಂಬ್ಕೊಂಡು ಬಂದಿದ್ದಾಳೆ, ನಿನ್ ಜೊತೆ 100 ಕನಸುಗಳನ್ನ ಕಟ್ಕೊಂಡಿದ್ದಾಳೆ. ಈಗ ಒಬ್ಬಂಟಿಯಾಗಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ, ಆತಂಕ ಆಗ್ತಾ ಇದೆ, ಹೋಗಿ ಕರ್ಕೊಂಡು ಬಾರೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮನೋಜ ಮತ್ತೆ ನಾನು ಹೋಗಲ್ಲ, ಅವಳನ್ನ ಕರ್ಕೊಂಬರಲ್ಲ ಅಂತ ಹಠ ಮಾಡ್ತಾನೆ. ಆಗ ಸೂರ್ಯ, ಅಲ್ಲ ಕಣೋ ಮತಿಹೀನ ಪತಿ, ಅಪ್ಪ ಇಷ್ಟೊಂದು ಹೇಳ್ತಾ ಇರೋದು ನಿನ್ ಕೇಳಿಸ್ತಿಲ್ವೇನೋ, ಹೋಗೋ ಅವ್ರನ್ನ ಕರ್ಕೊಂಬ, ಯಾಕೆ ಈ ರೀತಿ ಸುಳ್ಳು ಹೇಳ್ದೆ, ಮೋಸ ಮಾಡ್ದೆ ಅಂತ ಹೇಳಿ ವಿಚಾರಿಸೋಣ ಅಂತ ಹೇಳ್ತಾನೆ. ನೋಡು, ಇದು ಗಂಡ ಹೆಂಡತಿ ವಿಷಯ, ನೀವು ಇದ್ರಲ್ಲಿ ತಲೆ ಹಾಕಿದ್ರೆ ಸರಿ ಇರಲ್ಲ ಅಂತ ಹೇಳಿ ಸೂರ್ಯ ಮೀನಾಗೆ ವಾರ್ನ್ ಮಾಡ್ತಾನೆ ಮನೋಜ. ನೋಡಿ, ಮನೆಗೆ ಕರ್ಕೊಂಬಂದಿರೋದು ಅಮ್ಮನೇ, ಮನೆಯಿಂದ ಕಳಿಸಿದ್ದು ಅಮ್ಮನೇ, ಇದ್ರ ಬಗ್ಗೆ ನಾನೇ ನಿರ್ಧಾರ ಮಾಡೋ ಹಾಗಿಲ್ಲ, ನೀವು ಇದರಲ್ಲಿ ತಲೆ ಹಾಕೋ ಹಾಗಿಲ್ಲ.
ಆಗ ಸೂರ್ಯ ಅವಳು ನಿನ್ನ ಹೆಂಡತಿ ಕಣೋ ಅಂತ ಹೇಳ್ತಾನೆ. ಬೇಕಾಗಿಲ್ಲ ಕಣೋ, ಅಮ್ಮ ಹೇಳಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ ಮನೋಜ. ಆಗ ರಂಗನಾಥ್ ಅವರು ಬೇಡ ಕಂದ, ಇಷ್ಟೊಂದು ಹಠ ಮಾಡಬೇಡ ಅಂತ ಹೇಳಿ ಮನೋಜನ್ನ ಸಮಾಧಾನ ಮಾಡ್ತಿರ್ತಾರೆ. ಆಗ ಕೋಪದಲ್ಲಿ ಮನೋಜ, ಅಪ್ಪ ನೋಡಪ್ಪ, ನೀವು ನನ್ನನ್ನ ಸಹಿಸ್ಕೊಳ್ಳೋದಿದ್ರೆ ಸಹಿಸ್ಕೊಳ್ಳಿ, ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಕೋಪದಲ್ಲಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಸೂರ್ಯ, ಅಪ್ಪ ನೀನು ನೊಂದ್ಕೋಬೇಡಪ್ಪ, ಗಂಡ ಹೆಂಡತಿ ಜಗಳ ಅಂದಮೇಲೆ ಇದೆಲ್ಲ ಇದ್ದಿದ್ದೇ ಮಾಮೂಲಿ, ನಾಳೆ ನಾಡ್ದು ಅನ್ನೋಷ್ಟರಲ್ಲಿ ಸರಿ ಹೋಗ್ತಾರೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ನೋಡ್ ಸೂರ್ಯ, ಸಾಕಾರ ಹಾಕಾರ ಒಂದೇ ಅಕ್ಷರದಲ್ಲಿ ಬರುತ್ತೆ, ಆದರೆ ಸಂಸಾರ ಸಂಹಾರ ಒಂದೇ ಹತ್ರ ಇರಬಾರ್ದು ಕಂದ. ಎಲ್ಲಿ ಮನೋಜ ತನ್ನ ಸಂಸಾರನ ತಾನೇ ಕೊಂದ್ಕೊಂಡ್ಬಿಡ್ತಾನ ಅಂತ ಹೇಳಿ ತುಂಬ ಯೋಚನೆ ಆಗ್ತಾ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ನಿಂತ್ಕೋತಾರೆ.